ಸರ್, ಶಿವಣ್ಣನ ವಿಚಾರಕ್ಕೆ ಬರೋದಾದರೆ ಅವರ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 24th ಆಪರೇಷನ್ ಆಗ್ತಾ ಇದೆ ಸರ್. ಸಾಕಷ್ಟು ಅವರು ಕುಗ್ಗಿ ಹೋಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್? ಶಿವಣ್ಣ ಒಂಥರ ಸಿಟಿ ಟ್ರಾನ್ಸ್ಫಾರ್ಮರ್ ಇದ್ದಂಗೆ. ಕರೆಂಟ್ ಹೋಗೋದು ಸ್ಟಾರ್ಟ್ ಆಗೋದು ಅಲ್ಲಿಂದ. ಸೊ ಎನರ್ಜಿ ಇದು ಎಲ್ಲಿ ಕಾಣ್ತದೆ ಅವ್ರು ಕುಗ್ಗೋದು ಗೀಗೋದು ಚಾನ್ಸೇ ಇಲ್ಲ. ಈಸ್ ಅ ಫೈಟರ್. ಈ ವಿಚಾರ ನಿಮಗೆ ಇತ್ತೀಚೆಗೆ ಅವ್ರಿಗೆ ವಿಚಾರ ಗೊತ್ತಾಗಿ ಅವ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೂ ಹೋಗಿ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ, ಶೋ ನಡೆಸ್ಕೊಟ್ಟು ತಮಾಷೆ ಮಾಡ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ ಅವರು. ಸೊ ಒಂಥರ ವಾಕಿಂಗ್ ಹಾರ್ಲಿಕ್ಸ್ ಬಾಟ್ಲ್ ಇದ್ದಂಗೆ ಅವರು. ಪ್ಯಾಕ್ಡ್ ಎನರ್ಜಿ ಅದು, ಚಾನ್ಸೇ ಇಲ್ಲ ಅದು. ಸರ್, ಈ ಮ್ಯಾಕ್ಸ್ ಸಿನಿಮಾ ಆದ ನಂತರ ಯಾವತ್ತಾದರೂ ಮೀಟ್ ಆಗಿದ್ದೀರಾ ಅಥವಾ ಸಿನಿಮಾ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡ್ಕೊಂಡಿದ್ದೀರಾ? ನಾವು ಅವರು ಪರ್ಪೆಚುವಲಿ ಫೋನ್ ಇರ್ತೀವಿ. ಅಂದರೆ ಯಾವಾಗಲೂ ನಾವೆಲ್ಲ ಏನೋ ದಿನನಿತ್ಯ ಮಾತಾಡೋರಲ್ಲ ನಾವೆಲ್ಲ. ಬಟ್ ಒಂದು ಫೋನ್ ಕಾಲ್ ಅವೇ ಇರುತ್ತೆ. ನಾವು ವಿಚಾರಿಸ್ತಾ ಇರ್ತೀವಿ, ಗೀತಕ್ಕನ್ನು ವಿಚಾರಿಸ್ತಾ ಇರ್ತೀವಿ, ಅವರು ಫೋನ್ ಮಾಡ್ತಾರೆ ಏನಾರಿದ್ದಾಗ. ಒಂದು ಪರಸ್ಪರ ಒಂದು ಗೌರವ ಅಂತ ಇದ್ದಾಗ, ಪ್ರೀತಿ ಅಂತ ಇದ್ದಾಗ ದಿನನಿತ್ಯ ನೀವು ಮಾತಾಡಬೇಕಾಗಿಲ್ಲ, ಬರಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಅವ್ರು ನಿಮಗೋಸ್ಕರ ಇದ್ದಾರಂತ. ಆ ಒಂದು ಪೊಸಿಷನಲ್ಲಿ ನಾವಿಬ್ಬರು ಇದ್ದೀವಿ. ಪರ್ಪೆಚುವಲಿ ಟಚಲ್ಲಿ ಇರ್ತೀವಿ. ಏನಾರಿದ್ದಾಗ ಅವ್ರು ಮಾಡೇ ಮಾಡ್ತಾರೆ. ನಾನು ಅವರಿಗೆ ಡೈರೆಕ್ಟಾಗಿ ಯಾವತ್ತೂ ಫೋನ್ ಮಾಡಿಲ್ಲ. ನಾನು ಕೇಪಿಂಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಗೀತಕ್ಕಗೆ ಮಾಡ್ತೀನಿ. ಸೊ ಅವ್ರಿಗೆ ಮಾತಾಡೋದು ಇವಾಗ ನಾನು ಸ್ಟ್ರೈಟ್ ಯಾವತ್ತೂ ಶಿವಣ್ಣ ಇವತ್ತವರೆಗೆ ಮಾಡಿಲ್ಲ. ಏನೇ ಸಲಿಗೆ ಇದ್ದರೂ ಅವರು ಅಲ್ಲಿರ್ತಾರೆ, ಆ ಜಾಗದಲ್ಲೇ ನೋಡ್ಕೊಂಬಂದು ಅವ್ರನ್ನಲ್ವಾ. ಸೊ ನಾನು ಇವತ್ತವರೆಗೆ ಡೈರೆಕ್ಟಾಗಿ ಫೋನ್ ಮಾಡಿಲ್ಲ. ನಂಬರ್ ಇದೆ ಎಲ್ಲ ನಾನು ಮಾಡಲ್ಲ. ಇದೆಲ್ಲ ನಡಿಬೇಕಾದ್ರೆ ಒನ್ ಆಫ್ ದಿ ಫಸ್ಟ್ ಫೋನ್ ಕಾಲ್ಸ್ ನಮಗೆ ಮಾಡಿದ್ದವರು. ಈ ಥರ ಇದೆ ಸುದೀಪ್ ಅವರೇ ಅಂತ ಹೇಳಿದಾಗ ಯಾರಿಗೂ ಗೊತ್ತಿರಲಿಲ್ಲ ಇನ್ನು ವಿಚಾರ. ಅವತ್ತು ಮಾತಾಡಿಕೊಂಡು ಮೀಟ್ ಮಾಡಿಲ್ಲ, ಮಾತಾಡಿ ನಾವು ಈಸ್ ಫೈನ್. ಸರ್, ಒಂದೆರಡು ದಿವಸದ ಬೆಳವಣಿಗೆ ನಿಮಗೂ ಗೊತ್ತಿರ್ಬೋದು. ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. 2 ದಿನದಲ್ಲಿ ನನಗೆ ಬಿಗ್ ಬಾಸ್ ನಡೀತಾ ಇದೆ, ಇಂಟರ್ವ್ಯೂಗಳು ನಡೀತಾ ಇದೆ. ನನ್ನ ಜೀವನದ 2 ದಿನದ ಬೆಳವಣಿಗೆ ಇಷ್ಟೇ. ಅದಕ್ಕೆ ನಾನು ಬೆಳವಣಿಗೆ ಅನ್ನೋದು. ಮಿಕ್ಕಿದೆಲ್ಲ ನನಗೆ ಸ್ಟೋರೀಸ್ ಅಂತೀನಿ. ಐ ಆಮ್ ನಾಟ್ ಅರೌಂಡ್ ಸ್ಟೋರೀಸ್. ಸರ್, ಆ ವಿಚಾರಕ್ಕೆ ಬರೋದಾದರೆ ಬೇಡ, ನನಗೆ ಸಂಬಂಧ ಇಲ್ಲದೆ ಇರೋದು ನನಗೆ ಬೇಡವೇ ಬೇಡ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗ್ಲೋರಿಫೈ ಎನಿಥಿಂಗ್ ಆರ್ ಇವನ್ ಪುಟ್ ಡೌನ್ ಎನಿಥಿಂಗ್.